ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೇಕು, ನಾವು ಯೂಟ್ಯೂಬ್ ಇಂದ ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ಯಾರ್ಯಾರು ಅನ್ಕೊಂಡಿದ್ರು ಅವ್ರಿಗೆಲ್ಲ ಯೂಟ್ಯೂಬ್ ಈಗ ಬಿಗ್ ಶಾಕ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಒಂದು 15 ಕಂಡೀಷನ್ಗಳನ್ನ ಯೂಟ್ಯೂಬರ್ ತಂದಿದ್ದಾರೆ ಈಗ 15th ಇಂದ. ಫಸ್ಟ್ ನಂಬರ್ 1 ಹೇಳ್ತೀನಿ ಕೇಳಿ. ಟು ಗೆಟ್ ಯುವರ್ ಚಾನಲ್ ವೆರಿಫೈಡ್ ಯುವರ್ ನೌ ನೀಡ್ 5000 ಸಬ್ಸ್ಕ್ರೈಬರ್ಸ್ ನಾಟ್ 1000 ಲೈಕ್ ಬಿಫೋರ್ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಚಾನಲ್ ವೆರಿಫೈ ಆಗ್ಬೇಕಾದ್ರೆ ಈಗ 1000 ಏನಿತ್ತು ಸಬ್ಸ್ಕ್ರೈಬರ್ ಅದು 5000 ಬೇಕು ಅಂತ ಕೂಡ ಕೇಳಿದ್ದಾರೆ. ನಂಬರ್ 2 ಬಂದು ಟು ಮಾನಿಟೈಸ್ ಶಾರ್ಟ್ಸ್ ಯು ನೌ ನೀಡ್ 2.5 ಮಿಲಿಯನ್ ವ್ಯೂಸ್ ಇನ್ 90 ಡೇಸ್ ಇನ್ಸೈಡ್ ಆಫ್ 10 ಮಿಲಿಯನ್ ಅಂತ. ಅಂದ್ರೆ ಶಾರ್ಟ್ಸ್ ಮಾನಿಟೈಸ್ ಮಾಡ್ಬೇಕಾದ್ರೆ 90 ದಿನಗಳಲ್ಲಿ 2.5 ಮಿಲಿಯನ್ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು, 10 ಮಿಲಿಯನ್ ಬೇಡ ಅಂತ. ಅಂದ್ರೆ ಮುಂಚೆ 10 ಮಿಲಿಯನ್ ಕೇಳಿದ್ರು, ಇವಾಗ 2.5 ಮಿಲಿಯನ್ ಇದ್ರೆ ಸಾಕು ಅಂತ ಕೂಡ ಹೇಳಿದ್ದಾರೆ. ಇದು ಒಂದು ಒಳ್ಳೇದ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದು ನಂಬರ್ 3 ಬಂದು ಕಾಪಿರೈಟ್ ಸ್ಟ್ರೈಕ್ ನಾವು ಸ್ಟೇ ಆನ್ ಯುವರ್ ರೆಕಾರ್ಡ್ ಫಾರ್ 3 ಮಂತ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಕಾಪಿರೈಟ್ ಸ್ಟ್ರೈಕ್ ಸಿಕ್ಕರೆ ಅದು 3 ತಿಂಗಳು ನಿಮ್ಮ ಚಾನಲ್ ನಲ್ಲಿ ಉಳಿಯುತ್ತೆ. 3 ತಿಂಗಳುಗಳ ಕಾಲ ಕಾಪಿ ಸ್ಟ್ರೈಕ್ ನಿಮಗೆ ತೋರಿಸ್ತಾ ಇರ್ತೀವಿ ಅಂತಾನು ಹೇಳಿದ್ದಾರೆ. ನಂಬರ್ 4 ಬಂದು ಯು ಮಸ್ಟ್ ಆಡ್ ಎ ಲೇಬಲ್ ಫಾರ್ ಎನಿ ಎ ಜನರೇಟೆಡ್ ವಿಡಿಯೋ ಫಾರ್ ವಾಯ್ಸ್ ಕಂಟೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ ಎ ಬಳಸಿದ ವಿಡಿಯೋ ಅಥವಾ ವಾಯ್ಸ್ ಗಳಿಗೆ ಎ ಜನರೇಟೆಡ್ ಎಂದು ಲೇಬಲ್ ಹಾಕೋದು ಕಡ್ಡಾಯ. ಅಂದ್ರೆ ನೀವು ಎ ಜನರೇಟ್ ಏನೇ ವಾಯ್ಸ್ ತಗೊಂಡ್ರು ಅಥವಾ ಕ್ಲಿಪ್ ತಗೊಂಡ್ರು ಎ ಲೇಬಲ್ ನ ಹಾಕ್ಲೇಬೇಕು ಅಂತ ಹೇಳಿದ್ದಾರೆ. ನಂಬರ್ 5 ಬಂದು ಆಲ್ ಎಕ್ಸ್ಟರ್ನಲ್ ಪ್ರಮೋಷನ್ ಲಿಂಕ್ಸ್ ನಾವು ರಿಕ್ವೈರ್ ಯೂಟ್ಯೂಬರ್ಸ್ ಅಪ್ರೂವಲ್ ಅಂತ ಹೇಳಿದ್ದಾರೆ. ಅಂದ್ರೆ ಯಾವುದೇ ಔಟ್ಸೈಡ್ ಪ್ರಮೋಷನ್ ಲಿಂಕ್ ಗಳಿಗೆ ಈಗ ಯೂಟ್ಯೂಬ್ ಅನುಮತಿ ಕಡ್ಡಾಯ. ಅಂದ್ರೆ ನೀವು ಪರ್ಮಿಷನ್ ತಗೋಬೇಕು ಅಂತ ಕೂಡ ಹೇಳಿದ್ದಾರೆ. ನಂಬರ್ 6 ಬಂದು ರೀ ಅಪ್ಲೋಡಿಂಗ್ ಅದರ್ ಕ್ರಿಯೇಟರ್ಸ್ ವಿಡಿಯೋ ವಿಲ್ ಲೀಡ್ ಟು ಡಿಮಾನಿಟೈಸೇಷನ್ ಅಂತ ಹೇಳಿದೆ. ಅಂದ್ರೆ ಇತರ ವಿಡಿಯೋಗಳನ್ನ ಕಾಪಿ ಮಾಡೋದು, ಬೇರೆ ವಿಡಿಯೋಗಳನ್ನ ಕಾಪಿ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾನಿಟೈಸೇಷನ್ ನಾವು ತೆಗೆದಾಕ್ತಿವಿ ಅಂತ ಹೇಳಿದ್ದಾರೆ. 7th ಬಂದು ಓನ್ಲಿ ಪಬ್ಲಿಕ್ ವಿಡಿಯೋ ನಾವು ಕೌಂಟ್ ಟುವರ್ಡ್ಸ್ ದಿ 4000 ಅವರ್ಸ್ ವಾಚ್ ಟೈಮ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಅಂದ್ರೆ 4000 ಗಂಟೆಗಳ ವಾಚ್ ಟೈಮ್ ಈಗ ಪಬ್ಲಿಕ್ ವಿಡಿಯೋಗಳಿಂದ ಮಾತ್ರ ಲೆಕ್ಕ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಂಬರ್ 8 ಬಂದು ಮಿಸ್ಲೀಡಿಂಗ್ ಟೈಟಲ್ಸ್ ಆರ್ ಥಂಬ್ಲೈನ್ಸ್ ಮೇ ರಿಸಲ್ಟ್ ಇನ್ ವಿಡಿಯೋ ರಿಮೂವಲ್ ಆರ್ ಸ್ಟ್ರೈಕ್ ಅಂತ ಹೇಳಿದ್ದಾರೆ. ಅಂದ್ರೆ ತಪ್ಪಾದ ಟೈಟ್ಲು ಅಥವಾ ಥಂಬ್ಲೈನ್ ನ ಹಾಕಿದ್ರೆ ವಿಡಿಯೋ ಡಿಲೀಟ್ ಅಥವಾ ಸ್ಟ್ರೈಕ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಂಬರ್ 9 ಬಂದು ಫೇಕ್ ಸಬ್ಸ್ಕ್ರೈಬರ್ಸ್ ಆರ್ ಲೈಕ್ಸ್ ವಿಲ್ ಗೆಟ್ ಯುವರ್ ಚಾನಲ್ ಸಸ್ಪೆಂಡೆಡ್. ನೋಡಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಕಲಿ ಸಬ್ಸ್ಕ್ರೈಬರ್ ನ ಅಥವಾ ಲೈಕ್ಸ್ ನ ಬಳಸಿದ್ರೆ, ಅಂದ್ರೆ ಕೆಲವೊಂದು ನೀವು ನೋಡ್ಬೋದು, ಯಾವ್ದೋ ಸಾಫ್ಟ್ವೇರ್ ಇಂದ ನಾವು 5000 ಸಬ್ಸ್ಕ್ರೈಬ್ ಮಾಡ್ಬಿಡ್ತೀವಿ, 1000 ಸಬ್ಸ್ಕ್ರೈಬರ್ಸ್ ನ ನಾವು ಕಂಪ್ಲೀಟ್ ಮಾಡ್ಬಿಡ್ತೀವಿ ಅಂತ ಕೆಲವರು ಹೇಳ್ಬೋದು. ಅದನ್ನ ಮಾಡಿದ್ರೆ ನೋಡಿ, ಇದನ್ನೇ ಮೈನ್ ಹೇಳಿರೋದವರು, ಫೇಕ್ ಸಬ್ಸ್ಕ್ರೈಬ್ ಬಳಸಬೇಡಿ ಅಂತ ಕೂಡ ಹೇಳ್ತಿದ್ದಾರೆ. ಸಬ್ಸ್ಕ್ರೈಬರ್ಸ್ ನಾಗ್ಲಿ ಯಾವುದೇ ರೀತಿ ಫೇಕ್ ಇರಬಾರ್ದು. ನಂಬರ್ 10 ಬಂದು ಟು ಗೋ ಲೈವ್ ಯುವರ್ ಚಾನಲ್ ಮೋಸ್ಟ್ ಹ್ಯಾವ್ 2 ಸ್ಟೆಪ್ ವೆರಿಫಿಕೇಶನ್ ಅಂಡ್ ನೋ ಸ್ಟ್ರೈಕರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಲೈವ್ ಹೋಗ್ಬೇಕಾದ್ರೆ 2 ಸ್ಟೆಪ್ ವೆರಿಫಿಕೇಶನ್ ಇರಬೇಕು ಮತ್ತು ಸ್ಟ್ರೈಕ್ ಇರಬಾರ್ದು, ಯಾವುದೇ ಸ್ಟ್ರೈಕ್ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. 11th ಬಂದು ಕಿಡ್ ರಿಲೇಟೆಡ್ ಕಂಟೆಂಟ್ ನಾವು ಆಸ್ ಇನ್ ಸ್ಟ್ರಿಕ್ಟರ್ ಸೇಫ್ಟಿ ರೂಲ್ಸ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಮಕ್ಕಳ ಕುರಿತು ವಿಡಿಯೋಗಳಿಗೆ ಈಗ ಇನ್ನಷ್ಟು ಕಠಿಣ ಸುರಕ್ಷತಾ ನಿಯಮಗಳು ಅಂತ ಕೂಡ ಅದನ್ನು ಹೇಳಿದ್ದಾರೆ. 12 ರೂಲ್ಸ್ ಬಂದು ಕಮ್ಯುನಿಟಿ ಗೈಡ್ಲೈನ್ಸ್ ವಾರ್ನಿಂಗ್ ರೀಸೆಟ್ ಆಫ್ಟರ್ 90 ಡೇಸ್ ಬಟ್ 3 ಸ್ಟ್ರೈಕ್ ಮೈನ್ ಪರ್ಮನೆಂಟ್ ಬ್ಯಾನ್ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಗೈಡ್ಲೈನ್ ವಾರ್ನಿಂಗ್ಗಳು 90 ದಿನಗಳ ನಂತರ ರೀಸೆಟ್ ಆಗುತ್ತವೆ, ಆದ್ರೆ 3 ಸ್ಟ್ರೈಕ್ ಬಂದ್ರೆ ಶಾಶ್ವತ ನಿಷೇಧ ಅಂತ ಕೂಡ ಹೇಳಿದ್ದಾರೆ ಚಾನಲ್. 13th ಬಂದು ಸೂಪರ್ ಚಾಟ್ ಅಂಡ್ ಮೆಂಬರ್ಶಿಪ್ ಮೋಸ್ಟ್ ಶೋ ಫುಲ್ ಫೈಂಡಿಂಗ್ ಟ್ರಾನ್ಸ್ಪರೆನ್ಸಿ ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಸೂಪರ್ ಚಾಟ್ಗಳು ಮತ್ತು ಮೆಂಬರ್ಶಿಪ್ಗಳು ಸ್ಪಷ್ಟತೆ ಇರಬೇಕು, ಎಲ್ಲಾ ವಿವರಗಳನ್ನು ತೋರಿಸಬೇಕು ಅಂತ ಕೂಡ ಹೇಳಿದ್ದಾರೆ. 14th ರೂಲ್ಸ್ ಬಂದು ನಾಟ್ ಮ್ಯಾಟರ್ನಿಂಗ್ ಹಾರ್ಮ್ಫುಲ್ ಕಮೆಂಟ್ಸ್ ಮೇ ಲೀಡ್ ಟು ಎ ಚಾನಲ್ ಸ್ಟ್ರೈಕ್ ಅಂತ ಹೇಳಿದ್ದಾರೆ. ಅಸಭ್ಯ ಅಥವಾ ಅಪಾಯಕಾರಿ ಕಮೆಂಟ್ ಗಳನ್ನು ನಿರ್ವಹಿಸದಿದ್ದರೆ ಸ್ಟ್ರೈಕ್ ಬರಬಹುದು ಅಂತ ಕೂಡ ಹೇಳಿದ್ದಾರೆ. 15th ರೂಲ್ಸ್ ಬಂದು ವಿಡಿಯೋಸ್ ವಿತ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಕ್ಯಾಂಪೇನ್ಸ್ ಲೈಕ್ ಕನ್ನಡ ಪ್ಲಸ್ ಇಂಗ್ಲಿಷ್ ವಿಲ್ ಗೆಟ್ ಮೋರ್ ರೀಚ್ ಅಂತ ಹೇಳಿದ್ದಾರೆ. ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಕ್ಯಾಂಪೇನ್ಗಳು ಇರುವ ವಿಡಿಯೋಗಳು ಹೆಚ್ಚು ವೀಕ್ಷಣೆಗಳನ್ನು ಪಡೆಯುತ್ತವೆ, ಅಂದ್ರೆ ಹೆಚ್ಚು ವ್ಯೂಸ್ ಹೋಗುತ್ತೆ. ಕನ್ನಡ ಪ್ಲಸ್ ಇಂಗ್ಲಿಷ್ ವಿಡಿಯೋಗಳನ್ನೇ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈ ತರ ಇರೋದು. ಬಟ್ 2 ಡೇಸ್ ಇಂದ ಯೂಟ್ಯೂಬ್ ಅಲ್ಲಿ ಚಾನಲ್ ಇನ್ನ ಬರಲ್ಲ, ಚಾನಲ್ ಡಿಮಾನಿಟೈಸೇಷನ್ ಆಗೋಗುತ್ತೆ, ನಿಮ್ ಚಾನಲ್ಗಳೆಲ್ಲ ಇನ್ನ ಯಾವುದೇ ರೀತಿ ಅರ್ನ್ ಮಾಡಕ್ ಆಗಲ್ಲ ಅಂತೆಲ್ಲ ಸುಳ್ಳು ಫೇಕ್ ಸುದ್ದಿಗಳನ್ನ ಹರಡಿಸ್ತಿದ್ದಾರೆ. ಈ ರೀತಿ ಇದೆ. ನೀವು ಯಾರು ಇದನ್ನೆಲ್ಲ ಕಂಡೀಷನ್ ಕರೆಕ್ಟ್ ಆಗಿ ಬದ್ಧವಾಗಿದ್ದೀರೋ ಅವ್ರಿಗೆಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.